ಆತ್ಮೀಯರೇ, ಶಿವಣ್ಣ ಎಂದರೆ ಯಾರಿಗೆ ಗೊತ್ತಿಲ್ಲ. ಕನ್ನಡ ಚಿತ್ರರಂಗದ ಮೇರುನಟ, ಕನ್ನಡಿಗರ ಹೃದಯೇಶ್ವರ, ಕನ್ನಡಿಗರ ಮನಗೆದ್ದ ನಾಯಕ ನಟ ಶಿವರಾಜ್ಕುಮಾರ್. ನೃತ್ಯದಲ್ಲಿ, ಅಭಿನಯದಲ್ಲಿ, ಬುದ್ಧಿವಂತಿಕೆಯಲ್ಲಿ ಚಿತ್ರರಂಗದ ತಾಂತ್ರಿಕ ವರ್ಗದವರ ಮನ ಗೆಲ್ಲುವಲ್ಲಿ ನಿಮ್ಮೆಲ್ಲರ ಶಿವಣ್ಣ ಪ್ರಥಮರು. ಇಂತಹ ಒಬ್ಬ ಮೇರುನಟ, ದೇವರ ವರಪುತ್ರ ಎಂದರೆ ನಂಬುತ್ತೀರಾ? ನಂಬಲೇಬೇಕು. ತಂದೆಯಂತೆಯೇ ಮಗ, ಜಾಣ, ಬುದ್ಧಿವಂತ, ನೃತ್ಯಗಾರ. ಶಿವಣ್ಣನವರು ತಮಗೆ ಬಂದೆರಗಿದ ಕಾಯಿಲೆಯನ್ನು ಗೆದ್ದು ನಿಂತ ಮಹಾವೀರ. ಎಲ್ಲರಿಗೂ ಇದ್ರೆ ನಮಗೆ ಒಂದು ಸ್ವಲ್ಪ ಎಮೋಷನ್ ಆಗ್ತಿದೆ ನ್ಯಾಚುರಲ್. ಬಟ್ ಚೆನ್ನಾಗಿದೆ, ಎಲ್ಲ ಪ್ಯಾರಾಮೀಟರ್ಸ್ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಚೆಕ್ ಮಾಡಿದಾಗ ಎವ್ರಿಥಿಂಗ್ ಇಸ್ ಗುಡ್. ಹೇಗೆ ಎನ್ನುವಿರ? ಮುತ್ತತ್ತಿಯ ಆಂಜನೇಯ, ನಂಜನಗೂಡಿನ ಮಂಜುನಾಥರ ಆಶೀರ್ವಾದವೇ ಕಾರಣ. ಹೇಗೆ ಎನ್ನುವಿರ? ಕರುನಾಡಿನ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರು ಪುತ್ರ ಪ್ರಾಪ್ತಿಗಾಗಿ ನಂಜನಗೂಡಿನ ನಂಜುಂಡೇಶ್ವರನ ಬಳಿಯಲ್ಲಿ ಹರಕೆ ಹೊತ್ತರಂತೆ. ಅಷ್ಟೇ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಮತ್ತು ಅಮ್ಮ ಪಾರ್ವತಮ್ಮನವರು ಮಳವಳ್ಳಿಯ ಪವಿತ್ರ ಯಾತ್ರಾ ಸ್ಥಳ ಮುತ್ತತ್ತಿಯ ಆಂಜನೇಯನಲ್ಲೂ ಹರಕೆ ಹೊತ್ತರಂತೆ. ಶಿವ ಮತ್ತು ಆಂಜನೇಯನ ಆಶೀರ್ವಾದದ ಫಲವೇ ಶಿವಣ್ಣನ ಜನನವಾಯಿತು ಎನ್ನಲಾಗಿದೆ. ಹಾಗಾಗಿಯೇ ಬುದ್ಧಿಯಲ್ಲಿ ಶಿವಣ್ಣ ಶಿವನಾಗಿಯೂ, ಶಕ್ತಿಯಲ್ಲಿ ಆಂಜನೇಯನಾಗಿಯೂ ಕನ್ನಡಿಗರ ಹೃದಯ ಗೆದ್ದ ಮೇರು ನಟನಾಗಿ ಬೆಳೆದು ನಿಂತರು. ತಮಗೆ ಬಂದೆರಗಿದ ಕಷ್ಟವನ್ನೆಲ್ಲ ಆಂಜನೇಯನಂತೆ ಮೆಟ್ಟಿ ನಿಂತರು. ತಂದೆಯಂತೆಯೇ ಕನ್ನಡಾಂಬೆಯ ವರಪುತ್ರರಾದರು. ಈ ವರಪುತ್ರನ ವಿಷಯ ನಮಗೆ ಹೇಗೆ ತಿಳಿಯಿತು ಎನ್ನುವಿರ? ಡಾಕ್ಟರ್ ರಾಜ್ಕುಮಾರ್ ದೊಡ್ಡ ಕುಟುಂಬದೊಂದಿಗೆ ನಂಬಿಕಸ್ಥ ಗೆಳೆಯನಾಗಿದ್ದ ನಿರ್ದೇಶಕ ದಿವಂಗತ ಭಗವಾನ್ ರವರು ನಮ್ಮೊಂದಿಗೆ ಹಂಚಿಕೊಂಡಿದ್ದರು. ಅವರ ಬಾಯಿದ್ದಲೇ ಕೇಳಿ. ಇದು ರಾಜ್ಕುಮಾರ್ ಅವರ ಮದುವೆ ವಿಷಯ ಸರ್ವವಿದಿತ, ಎಲ್ರಿಗೂ ಗೊತ್ತದು. ಹೇಗಾಯಿತು, ಏನಾಯಿತು, ಭಾರತದವರು ಎಲ್ಲಿದ್ದರು, ಸಾಲಿಗ್ರಾಮದಲ್ಲಿದ್ದರು, ಅವರ ಪಚೇಗೌಡರ ಮಗಳಾಗಿದ್ದರು. ಅವರಿಗೆ ಅಲ್ಲಿ ಅವರು ಹುಟ್ಟಿದಾಗಲೇ ಸಿಂಗನಲ್ಲೂರು ಪುಟ್ಟಸ್ವಾಮಿನವರು ಅಂದರೆ ರಾಜ್ಕುಮಾರ್ ತಂದೆಯವರು ಇವಳೇ ನನ್ನ ಸೊಸೆ ಅಂತ ಹೇಳಿದ್ದು. ಇದೆಲ್ಲ ಎಲ್ರಿಗೂ ಗೊತ್ತಿದೆ, ಎಲ್ಲ ಕಡೆನೂ ಕನ್ನಡಿಗರಾದವ್ರಿಗೆ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಆದರೆ ಮದುವೆ ಆಗಿ ಬೇಡ್ರ ಕಣ್ಣಪ್ಪ ಆದಮೇಲೂ 52ರಲ್ಲೇ ಮದುವೆ ಆಯಿತು. ಅವರಿಗೆ 9 ವರ್ಷಗಳ ಕಾಲ ಮಗು ಇಲ್ಲ. ಆ ಕೊರಗು ಗಂಡ ಹೆಂಡತಿರನ್ನ ನಿಜವಾಗ್ಲೂ ಒಂದು ಡಿಪ್ರೆಷನ್ಗೆ ತಿಳ್ಬಿಟ್ಟಿತ್ತು. ಅವ್ರು ಎಷ್ಟೇ ಪಿಕ್ಚರ್ಗಳು ಮಾಡಲಿ, ಏನೇ ಮಾಡಿದ್ರು ಮಕ್ಕಳಿಲ್ಲದೆ ಇರೋ ಕೊರಗು ಅವ್ರನ್ನ ಭಾಳ ಕಾಡಿಸ್ತಾ ಇತ್ತು. ಅದರಿಂದಾಗಿ ಅವ್ರು ಹೋಗದ ದೇವಸ್ಥಾನಗಳಿಲ್ಲ, ಅವರು ಹೋಗದ ಒಂದು ಹೊರದ ಹರಕೆಗಳಿಲ್ಲ. ಅದರಲ್ಲೂ ಮುತ್ತತ್ತಿಗೆ ಹೋದರು, ಮುತ್ತತ್ತಿನಲ್ಲಿ ಬೇಡ್ಕೊಂಡ್ರೆ, ಯಾಕೆಂದರೆ ರಾಜ್ಕುಮಾರ್ ಹುಟ್ಟಿದ್ದೇ ಮುತ್ತತ್ತಿಯ ಒಂದು ವರಪ್ರಸಾದದಿಂದ. ಅದರಿಂದಾಗಿ ಮುತ್ತತ್ತಿಗೆ ಹೋಗಿ ಕೇಳ್ಕೊಂಡ್ರು, ದೇವರೇ ನನ್ನನ್ನು ಹುಟ್ಟಿಸಿದ್ಯಾ, ನನಗೊಂದು ಮಗು ಕೊಡು ಅಂತ ಹೇಳ್ಬಿಟ್ಟು ಕೇಳ್ಕೊಂಡ್ರು ರಾಜ್ಕುಮಾರ್ ಅವರು. ಅಲ್ಲಿ ನಂಜನಗೂಡಿಗೆ ಬಂದರು. ಗಂಡ ಹೆಂಡತಿ ಇಬ್ಬರು ಉರುಳು ಸೇವೆ ಮಾಡಿದ್ರು. ನಾನು ಅಲ್ಲೇ ಇದ್ದೆ. ನಾನು ಅವ್ರ ಜೊತೆಯಲ್ಲಿ ಅವರ ಮಗುವಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದ. ಅನೇಕ ದೇವಸ್ಥಾನಗಳ ಅವ್ರ ಜೊತೆಯಲ್ಲಿ ಭೇಟಿ ಕೊಟ್ಟಿದ್ದೆ ನಾನು. ಅದರಿಂದಾಗಿ ನನಗೆ ಅವರ ವೇದನೆ, ಮಕ್ಕಳಿದ್ದ ವೇದನೆ. ಆದರೆ 1961 ಆಗ ಶಿವಣ್ಣ ಹುಟ್ಟಿದ. ಅವರ ಸಂಭ್ರಮಕ್ಕೆ ಏಣಿಯೇ ಇರಲಿಲ್ಲ. ಅದು ಮಕ್ಕಳಾದಾಗಿನ ಸಂತೋಷ, ಅವರು ಅಲ್ಲಿವರೆಗೂ ಪಟ್ಟಂತಹ ವೇದನೆಯನ್ನು ಕಂಪ್ಲೀಟಾಗಿ ತೊಡೆಸಾಕ್ಬಿಟ್ಟಿತ್ತು. ಆ ಮಗು, ಅದು ಗಂಡು ಮಗು ಹುಟ್ಟಿದೆ ಅಂತಂದರೆ ಅದಕ್ಕೆ ಅವರಿಗೆ ತಂದೆಯ ಹೆಸರನ್ನೂ ಸೇರಿಸಿದ ಹಾಗೆ ಶಿವರಾಜ, ನಾಗರಾಜನ ಹೆಸರು, ಶಿವಣ್ಣನ ಹೆಸರು, ನಂಜುಂಡ ನಾಗರಾಜನ ಹೆಸರು, ತಂದೆ ಹೆಸರು ಎಲ್ಲ ಶಿವರಾಜ ಪುಟ್ಟಸ್ವಾಮಿ ಅಂತ ಹೇಳಿಬಿಟ್ಟು ಆತನಿಗೆ ನಾಮಕರಣ ಮಾಡಿದ್ರು. ಇದು
ಒಂದು ಆ ಸಂಭ್ರಮದ ಒಂದು ಆ ಕ್ಷಣಗಳನ್ನು ನೆನೆಸ್ಕೊಂಡ್ರೆ ಇವತ್ತಿಗೂ ಆ ಭರತನ ಮುಖದ ಮೇಲೆ ಮೂಡಿದ್ದ ನೆಗೆ ನನ್ನ ಕಣ್ಣಿಂದ ಇನ್ನೂ ಮಾಸಿಲ್ಲ. ಕೇಳಿದ್ರಲ್ಲ, ನೋಡಿದ್ರಲ್ಲ, ಭಗವಾನ್ರವರು ದೊಡ್ಡ ಮನೆಯ ಕುಟುಂಬದ ಬಗ್ಗೆ, ಶಿವಣ್ಣನ ಬಗ್ಗೆ ಎಷ್ಟು ಪ್ರೀತಿಯಿಂದ ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಶಿವಣ್ಣ ದೇವರ ವರದಲ್ಲಿ ಜನಿಸಿದವರು, ನಮ್ಮೆಲ್ಲರ ಹೃದಯ ಗೆದ್ದವರು. ಅದಕ್ಕೆ ಹೇಳೋಣ ವರಪುತ್ರ ಶಿವಣ್ಣ ಎಂದು. ಶಿವಣ್ಣ, ನಿಮ್ಮ ನಗು, ನಿಮ್ಮ ಹೃದಯವಂತಿಕೆ ಚಿರಕಾಲ ಹೀಗೇ ಇರಲಿ ಎಂದು ನಾವೆಲ್ಲ ದೇವರಲ್ಲಿ ಕೇಳಿಕೊಳ್ಳುತ್ತೇವೆ.